ಆಮೇಲೆ 17 ಜನ ಬಳ್ಳಿ ಸುತ್ಕೊಳ್ಳುತ್ತೆ. ಆಮೇಲೆ ಎಲ್ಲಿ ಫುಟ್ಪ್ರಿಂಟು ಚಿಕ್ಕ ಫುಟ್ಪ್ರಿಂಟ್ ಇದರಲ್ಲಿ ಇದ್ರೂ ಅವ್ರು ಸಿಗಾಕೊಳ್ತಾರೆ. ಆಮೇಲೆ ಡಿಜಿಟಲ್ ಎವಿಡೆನ್ಸ್ ಇದೆಯಲ್ಲ, ಅದನ್ನು ಯಾರ ಕೈಲಿ ಅಳಿಸೋಕ್ಕೆ ಆಗಲ್ಲ. ನೋಡಿ, ನೀವು ಯಾವ ಲೆವೆಲ್ಗೆ ನೀವು ಹೆಲ್ಪ್ ಮಾಡಿರ್ತೀರೋ ಅಲ್ಲಿ ಅದನ್ನು ನನಗೆ ಗೊತ್ತು. ಪಾಪ ನಿರಪರಾಧಿಗಳು ಇರ್ಬೋದು, ಯಾಕಂದರೆ ಸುಮಾರು ಜನ ಓನರ್ಸ್ ಎಲ್ಲ ಇದ್ದಾರೆ ಅಂತಾರೆ, ಬಾರ್ ಓನರ್ಸು. ಅವ್ರು ಕೈ ಕಟ್ಕೊಂಡು ನಿಂತಿರ್ಬೋದು, ಅವ್ರಿಗೆ ಗೊತ್ತೇ ಇರಲ್ಲ, ಹೊಡಿತಾ ಇದ್ರೆ ಬೇಕಾದ್ರೆ ಅಂತ ಅವ್ರು ಹೊಡೆದೇ ಇರ್ಬೋದು. ಬಟ್ ಯಾರು ಹೊಡೆದಿದ್ದಾರೆ ಅಂತಲೇ ಗೊತ್ತಿಲ್ಲವಲ್ಲ ನಮಗೀಗ. ಸರ್, ಈಗ ಸಾಂದರ್ಭಿಕ ಸಾಕ್ಷಿಗಳು ಅಷ್ಟೊಂದು ಎಫೆಕ್ಟಿವ್ ಆಗಲ್ಲ ಅಂತ ಈಗ ನಾನು ಅದು ಮೊನ್ನೆ ಯಾವುದೋ ನೋಡಿದಾಗ ಆ ಒಬ್ಬ ಹುಡುಗ ಆ ಬಾಡಿನ ಇಲ್ಲೆಲ್ಲೂ ಎಸೆಯೋದು ಬೇಡ, ಸ್ವಲ್ಪ ಅವ್ರ ಅಪ್ಪ ಅಮ್ಮನಿಗಾರು ಬಾಡಿ ಸಿಗಲಿ. ನೋಡಿ, 17 ಜನದಲ್ಲಿ ಆ ಹುಡುಗ ಅದು ಎಷ್ಟು ಪಾಪ ಪ್ರಜ್ಞೆ ಕಾಡ್ತಿತ್ತೋ ಏನೋ, ಅವ್ನಿಗೆ ಎಷ್ಟು ಒಳ್ಳೆ ಮನಸ್ಸಿತ್ತೋ ಏನೋ, ಆ ಬಾಡಿನ ಬೇಡ ಇಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಹೊಡೋಬಿಡೋಣ ಅಂದಿಯಾನಲ್ಲ ಪಾಪ ಅವನು. ಬಟ್ ಹೀಸ್ ಆಲ್ಸೋ ಇನ್ವಾಲ್ವ್ ಇನ್ ದ ಕ್ರೈಮ್. ಬಟ್ ಬಾಡಿಯಾರು ಸಿಗೋ ಥರ ಆಯ್ತಲ್ಲ ಅಟ್ಲೀಸ್ಟು. ಈಗ ಆಮೇಲೆ ಅದು ಅವ್ರ ಅಪ್ಪ ಅಮ್ಮನ್ನ ಮತ್ತು ಅವರ ಇದನ್ನು ಸಮಾಧಿನ ತೋರಿಸಿದ್ರಲ್ಲ, ಕೂತಿರೋದು, ಅದು ನೋಡಿದ್ರೇ ನಮಗೆ ಒಂಥರ ಆಗುತ್ತೆ. ಇನ್ನೇನು ಕಾದಿದೆಯೋ ಅನಿಸುತ್ತೆ ಇಲ್ಲಿ. ಸರ್, ಫೈನಲಿ ನಿಮ್ಮ ವರ್ಡ್ಸ್ ಈ ಘಟನೆ ಬಗ್ಗೆ, ಜೊತೆಗೆ ಸಾಕಷ್ಟು ನಟರು, ಚಿತ್ರರಂಗದವರು ಈ ಘಟನೆಯಿಂದ ತುಂಬ ಕಲಿಬೇಕಾಗಿದ್ದು ತುಂಬ ಇದೆ ಅಂತ ಅನಿಸುತ್ತೆ. ಅಂದರೆ ನಾವು ಈ ಥರದ್ದು ಕೆಲಸವನ್ನು ಯಾವತ್ತೂ ಮಾಡಬಾರ್ದು ಅನ್ನೋ ರೀತಿಯಲ್ಲಿ. ಸೊ ಏನು ಹೇಳ್ತೀರಿ ಸರ್? ನಾವು ಹೇಳೋಷ್ಟು ದೊಡ್ಡವರಲ್ಲ. ಅಣ್ಣವ್ರು ಇದ್ದಾರಲ್ವ, ಅಣ್ಣವ್ರು ಏನು ಹೇಳಿದಾರೋ, ಅಪ್ಪು ಏನು ಹೇಳಿದಾರೋ ಅಷ್ಟನ್ನು ಮಾತ್ರ ಯಾವ್ದಾರು ಒಂದು ತುಣುಕು ವೀಡಿಯೋ ಇದ್ದರೆ ನೋಡಿ, ಅಷ್ಟೇ ಸಾಕು. ಅದಾದಮೇಲೆ ದಯವಿಟ್ಟು ಈ ಪೋಸ್ಟ್ಗಳಿಗೆಲ್ಲ ರಿಯಾಕ್ಟೇ ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ನೀವು ಜಾಸ್ತಿ ಮಾತಾಡೋಕ್ಕೆ ಹೋಗ್ಬೇಡಿ, ವೇಸ್ಟ್ ಅದು. ಏನು ನೀವು ಅವ್ರ ಅಭಿಮಾನಿಗಳನ್ನ ಬೈದ್ರಿ ನಿಮಗೇನು ಸಿಗುತ್ತೆ? ನೀವು ಅವರ ಅಭಿಮಾನಿಗಳಾಗಿ ನೀವು ಇನ್ನೊಬ್ಬರನ್ನ ಬೈದ್ರೆ ನಿಮಗೇನು ಸಿಗುತ್ತೆ? ಏನೂ ಸಿಗಲ್ಲ. ನೋಡಿ, ಬೇಕಾದ್ರೆ ನೀವು ಎಂಜಾಯು ಮಾಡಲ್ಲ, ನಿಮ್ಮನ್ನು ನೀವೇ ಇದು ನೋವು ಮಾಡ್ಕೊಳ್ತಿರ್ತೀರ, ಕೆಟ್ಟೋರಾಗ್ತೀರ. ದಯವಿಟ್ಟು ಕೆಟ್ಟೋರಾಗಕ್ಕೆ ಹೋಗ್ಬೇಡಿ, ಒಂದು ಪೈಸಕ್ಕೂ ಪ್ರಯೋಜನ ಇಲ್ಲ. ಈ ಇನ್ಸಿಡೆಂಟ್ ನೋಡಿ ಬೇಕಾದ್ರೆ ಯೋಚನೆ ಮಾಡಿ, ಯಾರಿಗಾದ್ರೂ ಒಂದು ನಯಾ ಪೈಸಕ್ಕೆ ಲಾಭ ಇದೆಯಾ ಅಂತ ನೋಡಿ. ಈ ಇಷ್ಟು ದಿನದಲ್ಲಿ ನಿಮ್ಗೆ ಗೊತ್ತಾಗತ್ತೆ. ಇನ್ನೂ ಒಂದು 2-3 ವರ್ಷ ಎಳೆಯತ್ತಿ ಕೇಸ್ಗಳು ಎಲ್ಲನೂ ಮುಗಿಸೋಷ್ಟೊಳಗೆ ಒಬ್ರಿಗೂ ಲಾಭ ಇರಲ್ಲ. ನೋಡಿ, ಎಲ್ಲರೂ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೋ ಎಲ್ಲರೂ ನಷ್ಟದಲ್ಲೇ ಇರ್ತೀರ. ದಯವಿಟ್ಟು ಜಾಸ್ತಿ ನನಗೆ ಗೊತ್ತು ಇವ್ರಿಗೆ ಗೊತ್ತು ಅಂತೆಲ್ಲ ಹೇಳಕ್ಕೆ ಹೋಗ್ಬಿಡಿ, ಅದು ವೇಸ್ಟೇ. ಸುಮಾರು ಜನ ಹೇಳ್ತಾ ಇದ್ದಾರೆ ಆ ಥರ ಗೊತ್ತು ಈ ಥರ ಗೊತ್ತು, ಇವರು ಒಳ್ಳೆಯವರು ಅವರು, ಅದೆಲ್ಲ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಪೊಲೀಸವ್ರು ಬಿಟ್ಬಿಟ್ರೆ ಪೊಲೀಸವ್ರಿಗೆ ಕರೆಕ್ಟಾಗಿ ಗೊತ್ತು. ಕಮಿಷನರವರು ಯಾವತ್ತು ಹೇಳ್ತಾರೋ ಅಲ್ಲಿವರೆಗೂ ಕಾಯ್ತಾ ಇರಿ. ಆಮೇಲೆ ಅವರೇ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಮೇಲೆ ಕೋರ್ಟಲ್ಲಿ ಚಾರ್ಜ್ ಶೀಟ್ ಬಂದಾಗ ಪ್ರತಿಯೊಂದು ಆಚೆ ಬಂದಿರುತ್ತೆ, ಆವಾಗ ರಿಯಾಕ್ಟ್ ಮಾಡಿ. ಆಮೇಲೆ ದೊಡ್ಡ ಲಾಯರ್ಗಳಿರ್ತಾರೆ, ಅವ್ರು ಕ್ಲೀನಾಗಿ ವಾದ ಮಾಡಿ ಜಡ್ಜ್ಮೆಂಟ್ ಕೊಡೋ ದೇವ್ರು ಇರ್ತಾರೆ, ಅವ್ರು ಜಡ್ಜ್ಮೆಂಟ್ ಕೊಡ್ತಾರೆ. ಅಲ್ಲಿವರೆಗೂ ಕಾಯಿರಿ. ದರ್ಶನ್ ಏನಾದರೂ ಬದಲಾವಣೆ ಮಾಡ್ಕೋಬೇಕು ಅನ್ನೋದು ಏನಾದರೂ ಇದೆಯಾ ಸರ್? ಸಣ್ಣ ಸರ್ಕಲ್ ಆಗಿರ್ಬೋದು, ಆ ಥರದ್ದೆಲ್ಲ ಏನಾದರೂ ಆಗಿರ್ಬೋದು. ತುಂಬ ಜನ ಹೇಳ್ತಿರೋ ಅಂಥದ್ದು ಅಂದರೆ ಸುತ್ತಮುತ್ತ ಇರೋರು ಸರಿಯಾಗಿರಬೇಕು ಅಂತ ಹೇಳ್ಬಿಟ್ಟು, ಆ ಥರದ್ದು ಏನಾದರೂ ಬದಲಾವಣೆಗಳು ಮಾಡ್ಕೋಬೇಕಾ ದರ್ಶನ್ ಅವರು ಇನ್ನು ಮುಂದೆ ಆದರೂ ಅಂತ? ಇದು ನನಗೆ 2 ಇನ್ಸಿಡೆಂಟು. ನಾನು ಸುಮಾರು ಜನ ಮತ್ತು ಅಪ್ಪು ಅವ್ರ ಹತ್ರನೂ ಮಾತಾಡಿದ್ದೀನಲ್ಲ ನಾನು, ಮತ್ತು ರಜನಿಕಾಂತ್ ಅವ್ರ ಹತ್ರ ನಾನು ಹೇಳೋದು ಮರ್ತ್ಬಿಟ್ಟೆ. ರಜನಿಕಾಂತ್ ಅವ್ರಿಗೆ ಯಾರಾದರೂ ಹೋಗಿ ಅಣ್ಣ ಅವ್ನು ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂದರೆ ಹೌದಾ ನಂಗೆ ಗೊತ್ತಿಲ್ಲ, ಅವ್ರು ಅಲ್ಲಿ ಇದು ನಂಗೆ ಗೊತ್ತಿಲ್ಲ ಅಂತ ಹೇಳಿ, ಅದಾದಮೇಲೆ 2ನೇ ಡೈಲಾಗ್ ಬರೋಷ್ಟರೊಳಗೆ ಅವರು ಶೂಟಿಂಗ್ ಬಗ್ಗೆ ಮಾತಾಡ್ತಿರ್ತಾರಂತೆ, ಇಲ್ಲಾಂದರೆ ಆ್ಯಕ್ಟಿಂಗ್ ಬಗ್ಗೆ ಬೇರೆ ಲೈನ್ ಇದು ಸ್ಪಿರಿಚುವಲಾಗಿ ಕರ್ಕೊಂಡು ಹೊರಟೋಗ್ತಾರಂತೆ. ಒಂದು ಸಾರಿ ಯಾರ ಮಾತಾಡ್ತಿದ್ರೆ ಅವ್ರಿಗೆ ಸಂಬಂಧ ಇಲ್ಲದಿರೋ ವಿಷಯಗಳಾದರೆ ಅಪ್ಪನೂ ಹಂಗೆ ಮಾಡ್ತಿದ್ರು. ಅವ್ರಿಗೆ ಸಂಬಂಧ ಇಲ್ಲದಿರೋ ವಿಷಯಗಳು ಯಾರಾದರೂ ಮಾತಾಡೋಕ್ಕೆ ಹೋದರೆ ಹೌದಾ ಆ ಥರನಾ, ನಂಗೆ ಗೊತ್ತಿಲ್ಲ. ಅಣ್ಣವರು ಅದೇ ಥರ, ಹೌದಾ ಈ ಥರ ನಡೆಯುತ್ತಾ ಹಿಂಗೆ ಕೇಳಿಬಿಟ್ಟು ಅದಾದಮೇಲೆ ಬೇರೆ ಕಡೆ ಕರ್ಕೊಂಡು ಹೊರಟೋಗ್ತಾರೆ. ನೀವು ಅವ್ರುಗಳ್ನ ಮಾತ್ರ ಫಾಲೋ ಮಾಡಬೇಕು. ಯಾರಾದರೂ ಸರಿ ಒಳ್ಳೆಯದನ್ನು ಮಾತ್ರ ಫಾಲೋ ಮಾಡಿ. ನೀವು ಹೇಳಿದ ಮಾತು ಕೇಳಿಕೊಂಡು ಕುಣಿಯೋರನ್ನೆಲ್ಲ ನಂಬ್ಕೊಂಡ್ರೆ ಹೋಯ್ತು. ದಯವಿಟ್ಟು ಯಾವ ಹೀರೋಗಳಾಗಲಿ ಟೆಕ್ನಿಷಿಯನ್ಸ್ಗಳು ಬಿಡಿ, ನಮ್ಮನ್ನು ಯಾರೂ ಕೇರು ಮಾಡಲ್ಲ. ಹೀರೋಗಳನ್ನೇ ಜಾಸ್ತಿ ಫಾಲೋ ಮಾಡೋದು. ಹೀರೋಗಳೇ ಹುಷಾರಾಗಿರಬೇಕು.
ನಿಮ್ಮ ಸುತ್ತ ಇರೋರು ಈ ಥರ ಮಾತಾಡಿದಾಗ ನನಗೆ ಸಂಬಂಧ ಇಲ್ಲದಿರೋ ವಿಷಯ ನನ್ನ ಹತ್ರ ಯಾಕೆ ಮಾತಾಡ್ತೀಯಪ್ಪ ಅಂತ ಒಂದು ಸಲ ಹೇಳ್ಬಿಟ್ರೆ ಅವನು ಎರಡನೇ ಸಲ ನಿಮ್ಗೆ ಹೇಳಕ್ಕೆ ಬರಲ್ಲ. ನಿಮ್ಮ ಕೈಲೇ ಇರೋದು, ಯಾಕಂದರೆ ನೀವೇ ಬಾಸು. ಥ್ಯಾಂಕ್ ಯು ಸೋ ಮಚ್ ಸರ್. ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥವಾಗೋ ರೀತಿ ತುಂಬ ಚೆನ್ನಾಗಿ ವಿವರಿಸಿದ್ರಿ. ಸೊ ನೋಡಿದ್ರಲ್ಲ, ಇದಿಷ್ಟು ನಿರ್ದೇಶಕರಾದ AMR ರಮೇಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಂಗಳ ರಾಜಗೋಪಾಲ್, ಟಿ ವಿನೈನ್ ಬೆಂಗಳೂರು.